ಎಕ್ಸ್ಕ್ಯೂಸ್ ಮೀ, ಇದು ನನ್ನ ಟೇಬಲ್. ಅಯ್ಯೋ ನಿಮ್ದ? ನಾನು ಕಾಲೇಜ್ ತಂದ್ಕೊಂಡಿದ್ದೆ. ಅಯ್ಯೋ ಹಾಗಲ್ಲ, ನನ್ನ ಥಿಂಗ್ಸ್ ಎಲ್ಲ ಇಲ್ಲೇ ಇದ್ವು. ಪರವಾಗಿಲ್ಲ, ನೀವು ಕೂತ್ಕೊಳ್ಳಿ. ನಾನು ಕೂತೇ ಇದ್ದೀನಿ, ನೀವು ಕೂತ್ಕೊಳ್ಳಿ. ನ್ಯೂ ಜಾಯ್ನಿನಾ? ಹಾಂ, ಐ ಆಮ್ ಗೌತಮ್. ನೋಟ್ಸಾ? ಇಲ್ಲ, ಆತ್ಮಚರಿತ್ರೆ ಬರಿತಾ ಇದ್ದೀನಿ. ವಾಟ್? ತಮಾಷೆಗೆ ಹೇಳ್ದೆ, ನನಗೆ ಕತೆ ಬರೆಯೋ ಹಾಬಿ. ಸೊ ಟೈಮ್ ಸಿಕ್ತಾಗೆಲ್ಲ ಏನೋ ಗೀಚ್ತಿರ್ತೀನಿ. ಗುಡ್, ಒಳ್ಳೆ ಹವ್ಯಾಸ ಅಲ್ವಾ? ಅಲ್ಲ? ಹಾಂ. ಓಹ್ ಸಾರಿ. ಯಾಕೆ, ಏನಾಯ್ತು? ಇದು ನಿಮ್ಮ ಟೇಬಲ್ ಅಲ್ವಾ? ಕೂರ್ಬೋದಾ? ಆರಾಧ್ಯ. ಗೌತಮ್. ನೀವು ದಿನ ಲೈಬ್ರರಿಗೆ ಬರ್ತೀರಾ? ಎಷ್ಟು ದಿನ ಬರ್ತಿರ್ಲಿಲ್ಲ, ಇನ್ನು ಡೈಲಿ ಬರ್ಬೇಕಾಗುತ್ತೆ ಅನ್ಸುತ್ತೆ. ಎಂತ ಕೇಳಲಿಲ್ಲ. ಅದು ನನಗೆ ಕತೆ ಕಾದಂಬರಿಗಳಂದ್ರೆ ಇಷ್ಟ ಅಲ್ವಾ, ಅದಕ್ಕೆ ಓದಕ್ಕೆ ಬರ್ತಾ ಇರ್ತೀನಿ ಅಂತ ಅಂದೆ. ನೀವು ಇದೇ ಊರವ್ರಾ? ಹಾಂ, ಟೌನ್ ಅಲ್ಲ, ಇಲ್ಲೇ ಪಕ್ಕದಲ್ಲಿ ಹಳ್ಳಿ. ಓಕೆ. ನೀವು? ನಂದು ಬೆಂಗಳೂರು. ಅಲ್ಲ, ಎಲ್ಲರೂ ಸಣ್ಣ ಪುಟ್ಟ ಊರಿಂದ ಬೆಂಗಳೂರಿಗೆ ಓದಕ್ಕೆ ಹೋದ್ರೆ ನೀವು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರಾ? ಅಯ್ಯೋ, ಆ ಬೆಂಗಳೂರು ಅನ್ನೋ ಜಾತ್ರೆಯಲ್ಲಿ ಇದ್ದು ಬೋರ್ ಆಗೋಯ್ತ್ರಿ. ಈ ಕಡೆ ನೇಚರ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಕೇಳಿ ಬಂದೆ. ಹೇಗಿದೆ ನಮ್ಮೂರು? ನೋಡಿದ್ರೆ ತಾನೆ. ಆ್ಯಕ್ಚುಲಿ ಈ ಊರ ಬಗ್ಗೆ ಚೆನ್ನಾಗಿ ಗೊತ್ತಿರೋರನ್ನ ಯಾರನ್ನಾರು ಫ್ರೆಂಡ್ ಮಾಡ್ಕೊಳ್ಳೋಣ ಅಂತ ಹುಡುಕ್ತಾ ಇದ್ದೀನಿ. ಹಾಗಿದ್ರೆ ನಾನು ಒಳ್ಳೆ ಗೈಡ್ ಹುಡ್ಕೊಡ್ತೀನಿ, ಅವ್ರನ್ನೇ ಫ್ರೆಂಡ್ ಮಾಡ್ಕೊಂಬಿಡಿ. ಗೈಡು ಹುಡುಗಿ ಆದರೆ ಓಕೆನಾ? ನಾಳೆ ಕ್ಲಾಸ್ ಮುಗಿಸ್ಕೊಂಡು ರೆಡಿ ಇರಿ, ಗೈಡ್ ಬರ್ತಾರೆ. ಓಕೆ, ಬಾಯ್. ಬಾಯ್ ಬಾಯ್ ಬಾಯ್. ಯಾರೋ ಹುಡುಗಿ ಬರ್ತಾರೆ ಅಂದ್ರಿ, ಬಂದಿಲ್ವಾ? ನಂಗೆ ಏನಾದರೂ ಗಡ್ಡ ಮೀಸೆ ಇದೆಯಾ ನೋಡಿ? ಇಲ್ವಲ್ಲ, ಯಾಕೆ ಹಿಂಗೆ ಕೇಳ್ತಿದ್ರ? ಎಂತ, ನಾನು ನಿಮ್ಮ ಕಣ್ಣಿಗೆ ಹುಡುಗ ಥರ ಕಾಣಿಸ್ತಿದ್ದೀನಾ? ಓ, ಆ ಹುಡುಗಿ ಗೈಡು ನೀವೇನಾ? ಹೌದು, ನಾನೇ. ನನ್ನ ಜೀವನದಲ್ಲೇ ಬೆಸ್ಟ್ ಅಡ್ವೆಂಚರ್ ಇದು. ಏನೀ ಜಾಗ ನೋಡ್ತಿರೋದಾ? ಅಲ್ಲ, ಗಾಡೀಲಿ ಹುಡುಗಿ ಜೊತೆ ಬನ್ನಲ್ಲ, ನನ್ನ ಜೀವ ಅಂತೂ ಕೈಲೇ ಹಿಡ್ಕೊಂಬಂದೆ ಗೊತ್ತಾ. ಹುಷಾರು, ನಿನ್ನ ಜೀವ ಹಾರ್ಗೆ ಹೋಗ್ಬಿಟ್ಟದು. ಈ ಗೈಡ್ ಕೆಲಸ ಪಾರ್ಟ್ ಟೈಮ್ ರೀ. ಏನೋ ನಮ್ಮೂರನ್ನ ನೋಡೋಕೆ ಆಸೆ ಪಟ್ರಿ ಅಂತ ತೋರ್ಸಕ್ಕೆ ಬಂದರೆ
ಏನಾದ್ರು ತಗೊಂತಾರ? ಮತ್ತೆ ಶುರು ಮಾಡಿದ್ರಾ? ತಗೊಳಲ್ಲ ಅಂದ್ರೆ ಇದೇ ರೀತಿ ಡೈಲಿ ಒಂದೊಂದು ಜಾಗ ತೋರಿಸ್ಬೋದಲ್ಲ. ಜಾಗ ತೋರ್ಸಕ್ಕೆ ಫೀಸ್ ಅವಶ್ಯಕತೆ ಇಲ್ಲ, ಪೆಟ್ರೋಲ್ ಅವಶ್ಯಕತೆ ಇದೆ. ಅದಕ್ಕೇನಂತೆ, ಪೆಟ್ರೋಲ್ ತಾನೆ, ಫುಲ್ ಟ್ಯಾಂಕೆ ಮಾಡ್ಸೋಣ ಬನ್ನಿ. ನೀನೆ ಮೋಹಕ ನೀನೆ ತವಕ ನನ್ನ ಕಲ್ಪನೆ ನಿನ್ನ ತನಕ ನಿನ್ನ ಕಂಡರೆ ಏನೋ ಪುಳಕ ಮನದ ದಾಹಕ್ಕೆ ನೀನೇ ಉದಕ ಜನಜಾತ್ರೆ ನಡುವೆ ನೀನೆ ವೈವಿಧ್ಯ ಅತಿಯಾಗಿ ಹಿಡಿಸಿ ಸೆಳೆದೆ ಆರಾಧ್ಯ ಬಯಸುತ್ತಿದೆ ಹೃದಯ ನಿನ್ನ ಸಾನ್ನಿಧ್ಯ ಮಾಡು ಎಲ್ಲ ಸಾಧ್ಯ ನೀನೆ ಸಖಿ ನನ್ನ ದನಿಯು ನೀನೆ ಸಖಿ ಒಲವ ಹನಿಯು ನೀನೆ ಸಖಿ ಖುಷಿಯ ಗಡಿಯು ನೀನೆ ಸಖಿ ಮೊದಲು ಕೊನೆಯು ಸೌಂದರ್ಯ ಸೀಮೆಯ ಐಶ್ವರ್ಯ ದೇವತೆ ಕಂಗೊಳಿಸೋ ಕಾಂತಿಯ ರತ್ನ ಮಂಜರಿ ಹತ್ತಿರದಿ ಕಂಡೊಡನೆ ಅಭಿಮಾನಿಯಾದೊಡನೆ ಎದೆಯಲ್ಲಿ ಶುರುವಾಯ್ತು ಜಾತ್ರೆ ಭರ್ಜರಿ ನೀನೊಂಥರ ಸಂಜೀವಿನಿ ಸವಿಭಾರವ ಸದಾ ಹೀಗೆ ಇಳಿಸು ಬಹಿರಂಗವಾಗಿ ಪಡೆದೆ ಪ್ರೋತ್ಸಾಹ ಮುನ್ಸೂಚನೆಯು ನೀಡಿದೆ ವ್ಯಾಮೋಹ ಓ ದುಪ್ಪಟ್ಟುವಾಗುತ್ತಿಹುದು ಭಾವದುತ್ಸಾಹ ಇದರ ಬೇರು ಸ್ನೇಹ ನೀನೆ ಸಖಿ ನನ್ನ ದನಿಯು ನೀನೆ ಸಖಿ ಒಲವ ಹನಿಯು ನೀನೆ ಸಖಿ ಖುಷಿಯ ಗಡಿಯು ನೀನೆ ಸಖಿ ಮೊದಲು ಕೊನೆಯು ಯಾವ ಬುಕ್ ಇದು? ತುಂಬಾ ವಿಚಿತ್ರವಾಗಿದೆಯಲ್ಲ. ನಿನ್ ಜೊತೆನೇ ಇಟ್ಕೊಂಡಿರ್ತೀಯ? ಇದು ನನ್ನ ಅಜ್ಜಿ ನನಗೆ ಕೊಟ್ಟಿರೋದು. ಸುಮಾರು 100 ವರ್ಷ ಹಳೆದಿರ್ಬೋದು. ಓ, ಅಜ್ಜಿ ಕೊಟ್ಟಿರೋ ಆಂಟಿಕ್ ಪೀಸನ್ನು. ಏನಿದೆ ಇದರಲ್ಲಿ? ಇದರಲ್ಲಿ ನಮ್ಮ ಪೂರ್ವಿಕರ ಕೆಲವು ಆಚರಣೆಗಳ ಬಗ್ಗೆ ಮತ್ತು ಕೆಲವು ಸೀಕ್ರೆಟ್ಗಳ ಬಗ್ಗೆನೂ ಬರೆದಿದ್ದಾರೆ. ಇಂಟ್ರೆಸ್ಟಿಂಗ್. ಹಾ, ಓದ್ಬೋದಾ ನಾನು? ಹೇ ಕೊಡಿ, ಆ ರಿಸ್ಕ್ ನೀನು ತಗೋಬೇಡ. ರಿಸ್ಕಾ? ಹೌದು, ಇದು ನನ್ನ ವಂಶಸ್ಥರು ಬಿಟ್ಟು ಬೇರೆ ಯಾರೂ ಓದೋ ಆಗಿಲ್ಲ ಮತ್ತೆ ತಿಳ್ಕೊಳ್ಳೋ ಆಗೋ ಇಲ್ಲ. ಏನ್ ಹೇಳ್ತಿದ್ಯಾ ನೀನು? ಇಂಥ ಕಲಿಯುಗದಲ್ಲಿ ನೀನ್ ಇದನ್ನೆಲ್ಲ ನಂಬ್ತೀಯಾ? ನೋಡು, ಅವ್ರವ್ರ ನಂಬಿಕೆ ಅವ್ರಿಗೆ. ಇದನ್ನ ಓದಿ ನಾಳೆ ದಿನ ನಿನ್ಗೇನಾದ್ರೂ ಆದ್ರೆ ನಾನಾ ರಿಸ್ಕ್ ತಗೊಳಕ್ ರೆಡಿ ಇಲ್ಲ. ಈ ಮಗುಗೆ ಐಸ್ ಕ್ರೀಮ್ ತೋರಿಸಿ ಫ್ರಿಜ್ಜಲ್ಲಿ ಇಟ್ಟರೆ ಹೇಗಿರುತ್ತೋ, ನನಗೆ ಈ ಸೀಕ್ರೆಟ್ ಅಂತ ಗೊತ್ತಾಗಿ ತಿಳ್ಕೊಳ್ದೇ ಇರೋಕ್ಕಾಗಲ್ವೇ? ಪ್ಲೀಸ್. ಕೆಲವು ಸೀಕ್ರೆಟ್ಗಳನ್ನ ಸೀಕ್ರೆಟ್ ಆಗೇ ಬಿಟ್ರೆ ಒಳ್ಳೇದು. ಓಕೆ,
ಓಕೆ, ನಾನೇನಿದೆ ಅಂತ ಓದಲ್ಲ, ಅದರಲ್ಲೇನಿದೆ ಅಂತ ನೀನೇ ಹೇಳು ಪ್ಲೀಸ್. ಗೌತಮ್ ಪ್ಲೀಸ್ ನನ್ನ ನಂಬು. ಏನಾಗಿದೆ ನಿಂಗೆ? ನೀನೇ ಹೇಳ್ದೆ ತಾನೆ, ಅವ್ರವ್ರ ನಂಬಿಕೆ ಅವ್ರವ್ರಿಗೆ, ನನ್ನ ನಂಬಿಕೆ ನನ್ಗಪ್ಪ. ಅದರಿಂದ ಏನೇ ಆದರೂ ನಾನು ಫೇಸ್ ಮಾಡ್ತೀನಿ. ಹೇಳು. ವೇಟ್, ನಿಮ್ಮ ವಂಶದವ್ರದ್ದು ಪುರಾಣನೆಲ್ಲ ಕೇಳೋ ಪೇಷನ್ಸ್ ಇಲ್ಲ ನನಗೆ. ಅದೇನೋ ಸೀಕ್ರೆಟ್ ಅಂದಲ್ಲ, ಅದನ್ನು ಮಾತ್ರ ಶಾರ್ಟ್ ಆಗಿ ಹೇಳ್ತೀಯಾ? ಸುಮಾರು 120 ವರ್ಷಗಳಿಂದ ಬ್ರಿಟಿಷರು ತಮ್ಮ ಆಳ್ವಿಕೆಯಲ್ಲಿ ಹಳ್ಳಿ ಹಳ್ಳಿಗೂ ನುಗ್ಗಿ ಕೈಗೆ ಸಿಕ್ಕಿದ್ನೆಲ್ಲ ದೋಚ್ಕೊಂಡು ಹೋಗ್ತಿದ್ರಿಂದ ನಮ್ಮ ಪೂರ್ವಿಕರು ತಲೆಮಾರುಗಳಿಂದ ಬಂದಿದ್ದ ಚಿನ್ನ, ವಜ್ರ, ವೈಢೂರ್ಯಗಳನ್ನೆಲ್ಲ ಯಾರ ಕೈಗೂ ಸಿಗದೆ ಇರೋ ಹಾಗೆ ಒಂದು ದೊಡ್ಡ ಹೋಮ ಮಾಡಿ ನರಬಲಿ ಕೊಟ್ಟು ದಿಗ್ಬಂಧನ ಮಾಡಿಸಿ ನಮ್ಮ ಜಮೀನಲ್ಲಿ ಊತಿಟ್ಟಿದ್ದಾರೆ. ವಾಟ್? ಎಲ್ಲಿ ಹೂತಿಟ್ಟಿದ್ದಾರೆ ಅಂತ ಏನಾದ್ರು ಬರ್ದಿದ್ದಾರಾ? ಏಯ್, ಮತ್ಯಾವ ಸೀಕ್ರೆಟ್ ಇದು? ಆದರೆ ಒಂದು ಸುಳಿವು ಕೊಟ್ಟಿದ್ದಾರೆ. ಸುಳಿವ? ಏನು? ಅದು ಅವರಿಗೆ ಒಂದು ಹೋಮ ಮಾಡಿ ದಿಗ್ಬಂಧನ ಮಾಡಿದ್ರು, ಅದೇ ರೀತಿ ನಾವೊಂದು ಪೂಜೆ ಮಾಡಿ ನರಬಲಿ ಕೊಟ್ರೆ ಆ ನಿಧಿ ತಾನಾಗೆ ಗೋಚರಿಸುತ್ತೆ ಅಂತ ಬರೆದಿದ್ದಾರೆ. ಬುಲ್ಶಿಟ್ ಇದು. ನಿಮ್ಮ ವಂಶದವರು ತಲೆ ಕೆಟ್ಟು ಏನೇನೋ ಬರ್ದಿದ್ದಾರೆ ನೋಡಿ. ನೀನು ಫೋರ್ಸ್ ಮಾಡಿದ್ದಕ್ಕೆ ನಾನು ಹೇಳಿದ್ದು. ನಂಬೋದು ಬಿಡೋದು ನಿನ್ನಿಷ್ಟ, ಆದ್ರೆ ನನ್ನ ಪೂರ್ವಿಕರ ಬಗ್ಗೆ ಈ ಥರ ಮಾತಾಡೋದು ನಂಗೆ ಇಷ್ಟ ಆಗಲ್ಲ ಗೌತಮ್. ಓಕೆ, ಕಾಮ್ ಡೌನ್. ಸಾರಿ, ಇನ್ನೊಂದ್ಸಲ ಮಾತಾಡಲ್ಲ. ತಪ್ಪು ಮಾಡಿಬಿಟ್ಟೆ ನೀನು, ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಯಾಕೆ ನಿಂತಿದ್ಯಾ? ಕೂತ್ಕೋ. ಆರಾಧ್ಯ, ಯಾಕೀಗಿದ್ಯಾ? ನಮ್ಮ ವಂಶದ ನಿಧಿ ರಹಸ್ಯ ನಿಂಗೆ ಹೇಳಿ ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಯಾಕೇನಾಯ್ತು? ರಾತ್ರಿ ನನ್ನ ಕನಸಲ್ಲಿ ಅಜ್ಜಿ ನಿನ್ನ ಕತ್ಕು ಇದು ಸಾಯಿಸ್ಬಿಟ್ರು ಗೌತಮ್. ಇಟ್ಸ್ ಓಕೆ. ಕನಸ್ತಾನೆ? ಇಲ್ಲ ಗೌತಮ್, ನಿಧಿ ಗುಟ್ಟು ರಟ್ಟಾಗಿದ್ರಿಂದ ಅಜ್ಜಿ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ಇನ್ಮೇಲೆ ನಮಗೆ ತುಂಬ ತೊಂದರೆಗಳಾಗ್ತವೆ ಅನ್ಸುತ್ತೆ. ಯಾವುದೋ ಕೆಟ್ಟ ಕನ್ಸು ಅನ್ಸುತ್ತೆ, ಬಿಟ್ಬಿಡು. ಗೌತಮ್, ಇದು ಸೀರಿಯಸ್ ಮ್ಯಾಟರ್. ಕಾಮ್ ಡೌನ್. ಭಯ ಆಗ್ತಿದೆ ಗೌತಮ್. ಏನಾಗಲ್ಲ. ಕಾಮ್. ಇರು. ಇದನ್ನ ಯಾವಾಗಲೂ ನಿನ್ನ ಜೊತೆನೇ ಇಟ್ಕೊ, ನಿನ್ನ ಕಾಪಾಡುತ್ತೆ. ಇದನ್ನೆಲ್ಲ ನಂಬ್ತೀಯ? ಗೌತಮ್ ಪ್ಲೀಸ್, ಇವಾಗಲಾದ್ರೂ ನನ್ನ ನಂಬು, ನನಗೋಸ್ಕರ. ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟೆ.
ಗೌತಮ್ ಗೌತಮ್ ಎಲ್ಲಿದೆ ನಿನ್ ಗಮನ? ಏನಾಯ್ತು? ನಾನಿನ್ ಮಾತು ಕೇಳಿದೆ ತುಂಬ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಏನ್ ಹೇಳ್ತಿದ್ಯಾ? ನಿನಗೆ ಬಿದ್ದಿರೋ ಕನಸು ನನಗೂ ಬಿದ್ದಿತ್ತು. ಬುಕ್ಕಲ್ಲಿದ್ದ ಆ ವಿಷಯ ತಿಳ್ಕೊಂಡಿದ್ದರಿಂದ ಪ್ರತಿದಿನ ನನಗೆ ಆ ಕೆಟ್ಟ ಕನಸು ಬೀಳ್ತಿದೆ. ನಾನು ಎಲ್ಲೇ ಹೋದ್ರು ನಿಮ್ಮ ಅಜ್ಜಿನೇ ಬಂದು ನನ್ನ ಕಾಡ್ತಾ ಇದ್ದಾರೆ. ನಾನು ನಿಮ್ಗೆ ಇದನ್ನು ಹೇಳಬಾರ್ದು ಅಂತ ಎಷ್ಟೋ ಅವಾಯ್ಡ್ ಮಾಡಿದೆ, ಆಗ್ತಾ ಇಲ್ಲ ನನಗೆ. ನಾನು ಸರಿಯಾಗಿ ನಿದ್ದೆ ಮಾಡಿ 1 ವಾರ ಆಯ್ತು ಗೊತ್ತಾ? ಗೌತಮ್ ಸುಧಾರಿಸ್ಕೋ. ಎಂತಾಯ್ತು? ಈಗಲೂ ಕೂಡ ನಿಮ್ಮ ಅಜ್ಜಿ ನಿನ್ನಿಂದನೇ ನಿಂತಿದ್ದಾರೆ. ತಪ್ಪು ಮಾಡ್ಬಿಟ್ಟೆ. ಹೇ ಗೌತಮ್, ನೋಡು ಆಗಿದ್ದು ಆಗೋಯ್ತು. ನಾವಿನ್ನು ಸುಮ್ಮನಿರೋಕ್ಕಾಗಲ್ಲ, ಏನಾದರೂ ಮಾಡಲೇಬೇಕು. ಆರಾಧ್ಯ, ನಿರ್ಬಂಧಗಳನ್ನ ಹೇಳಿರೋ ನಿಮ್ಮ ವಂಶದವರು ಏನಾದರೂ ಪರಿಹಾರಗಳನ್ನ ಹೇಳಿದಾರ? ಹೇಳಿದ್ದಾರೆ. ಏನು? ಅದು ಆ ನಿಧಿ ಬೇರೆಯವ್ರ ಕೈ ಸಿಗೋ ಮುಂಚೆ ನಮ್ಮ ವಂಶದವರು ವಶಪಡಿಸ್ಕೋಬೇಕು. ಸೂಪರ್, ಒಳ್ಳೇದಾಯ್ತಲ್ಲ. ಹಾಗಿದ್ರೆ ಹೇಗೂ ನಿಮ್ಮ ವಂಶದಲ್ಲಿ ಉಳಿದಿರೋಳು ನೀನೊಬ್ಳೆ ಅಂತ ಹೇಳ್ತಾ ಇದ್ದೆ. ಹೇಗಾದರೂ ಮಾಡಿ ಆ ನಿಧಿನ ಹೊರಗೆ ತೆಗ್ಬಿಡು. ಗೌತಮ್, ಅದು ಅಷ್ಟು ಸುಲಭ ಅಲ್ಲ. ನಾನಿಂಗವತ್ತು ಹೇಳಿದ್ದೆ ತಾನೆ, ಆ ನಿಧಿನ ಹೇಗೆ ಒಂದು ಹೋಮ ಮಾಡಿ ತಿಕ್ಬಂಧನ ಮಾಡಿದ್ರು, ಹಾಗೆ ನಾವೊಂದು ಪೂಜೆ ಮಾಡಿ ನರಬಲಿ ಕೊಟ್ರೆ ಮಾತ್ರ ಅದು ನಮ್ಗೆ ಸಿಗೋದು. ವಾಟ್? ಬಲಿನಾ? ಆರಾಧ್ಯ, ಬೇರೆ ಯಾವ ದಾರಿನೂ ಇಲ್ವಾ? ನೋಡು ಗೌತಮ್, ನಮ್ಗಿರೋದು 2 ದಾರಿ. ಒಂದು, ನಾವು ಯಾರನ್ನಾದ್ರೂ ಬಲಿ ಕೊಟ್ಟು ಆ ನಿಧಿನ ಹೊರಗೆ ತರೋದು, ಇಲ್ಲ ಅಜ್ಜಿ ಕೈಯಲ್ಲಿ ನಾವೇ ಬಲಿಯಾಗೋದು. ಯಾರನ್ನ ಬಲಿ ಕೊಡೋದು? ಗೌತಮ್, ಗೌತಮ್, ನೀನ್ ಹಿಂದೆ ಬ್ಲೂ ಜಾಕೆಟ್ ಹಾಕೊಂಡು ಕೂತಿದ್ದಾನಲ್ಲ, ಅವನ ಹೆಸರು ಪ್ರಣವ್. ಅವನೇ ನಮ್ಮ ಬಲಿ. ಏನು ಹೇಳ್ತಿದ್ಯಾ ಆರಾಧ್ಯ? ಅವನು ಯಾರು ಏನು ಅಂತ ಗೊತ್ತಿಲ್ಲದೆ. ನಾನು ಅವನ್ನ ತುಂಬ ದಿನದಿಂದ ಅಬ್ಸರ್ವ್ ಮಾಡಿದ್ದೀನಿ. ಯಾವಾಗ ನೋಡಿದ್ರೂ ಒಬ್ಬನೇ ಇರ್ತಾನೆ. ಈ ಊರಲ್ಲಿ ಸಂಬಂಧಿಕರು, ಫ್ರೆಂಡ್ಸು ಯಾರೂ ಇಲ್ಲ ಅವನಿಗೆ. ನನಗನ್ಸುತ್ತೆ ನಾವು ಅವನ್ನ ತುಂಬ ಈಸಿಯಾಗಿ ಟ್ರ್ಯಾಪ್ ಮಾಡ್ಬೋದು. ಆದರೆ ಅವನು ನಮ್ಮ ದಾರಿ ತರೋದು ಹೇಗೆ? ನೀನು ಮೊದಲೋಗಿ ಅವನ ಫ್ರೆಂಡ್ ಮಾಡ್ಕೊ, ಆಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಹೇಳ್ತೀನಿ. ಗೌತಮ್, ನಮಗಿರೋದು 1 ವಾರ ಟೈಮ್, ನೆನಪಿರಲಿ. ಹೋಗು.
ಹೇ ಬ್ರೋ, ಏನೋ ಕೇಳಕ್ ಬಂದ್ರಿ ಅನ್ಸುತ್ತೆ. ಅದು ಆ, 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 ಜುಗಾರಿ ಕ್ರಾಸ್ ಬುಕ್ ಹುಡುಕ್ತಿದ್ದಾರೆ ಯಾಕಲ್ಲಿ ಸಿಗಲಿಲ್ಲ. ನೀವು ಓದ್ತಾ ಇದ್ರಿ, ಹೇಗೆ ಕೇಳೋದು ಅಂತ. ಅಯ್ಯೋ ಅಷ್ಟೇ ತಾನೇ, ಇನ್ನೇನು ಕ್ಲೈಮ್ಯಾಕ್ಸಲ್ಲಿದ್ದೀನಿ. ಓದಿದ್ದು ಮುಗಿದ ತಕ್ಷಣ ನಾನೇ ನಿಮಗೆ ತಂದು ಕೊಡ್ತೀನಿ. ಹಾಂ ಹಾಂ. ಬೈ ದ ವೇ, ಐ ಆಮ್ ಪ್ರಣವ್. ಐ ಆಮ್ ಗೌತಮ್. ನೈಸ್ ಟು ಮೀಟ್ ಯು. ನೈಸ್ ಟು ಮೀಟ್ ಯು ಟು. ಬ್ರೋ, ಹೇ ಬ್ರೋ, ಜುಗಾರಿ ಕ್ರಾಸ್ ಬುಕ್ ಕೇಳಿದ್ರಲ್ಲ, ಓದ್ ಮುಗೀತು, ತಗೊಳ್ಳಿ. ಥ್ಯಾಂಕ್ ಯು. ಇವರು ಆರಾಧ್ಯ ಅಂತ. ಐ ಆಮ್ ಪ್ರಣವ್. ಹಾಯ್. ನೀವು ಲೈಬ್ರರಿಗಾ? ಹೌದು. ನೀವು? ನಾವು ಒಂಥರ ಲೈಬ್ರರಿಗೆ. ಅರ್ಥ ಆಗಲಿಲ್ಲ. ಬನ್ನಿ ನಮ್ಮ ಜೊತೆ. ಎಲ್ಲಿಗೆ? ಬನ್ನಿ ಬ್ರೋ, ಹೇಳ್ತೀನಿ. ವಾವ್, ಬ್ಯೂಟಿಫುಲ್. ಲೈಬ್ರರಿಗಿಂತ ಇದು ಓದೋದಕ್ಕೆ ಪರ್ಫೆಕ್ಟ್ ಪ್ಲೇಸ್ ಅನ್ನಿಸ್ತು. ಅದಕ್ಕೆ ನಾವಿಬ್ಬರು ಡೈಲಿ ಬರ್ತಾ ಇರ್ತೀವಿ. ನಿಜ ಬಿಡಿ, ಆ ಲೈಬ್ರರಿ ಸೈಲೆನ್ಸ್ಗಿಂತ ಈ ನೇಚರ್ ಮ್ಯೂಸಿಕ್ಕು, ಈ ಅಲೆಗಳ ಸದ್ದು ತುಂಬ ಚೆನ್ನಾಗಿದೆ ಅಲ್ವಾ? ನೀವು ಬನ್ನಿ, ನಮ್ಮ ಸಂಘ ಸೇರ್ಕೊಳ್ಳಿ. ಖಂಡಿತ. ಎಷ್ಟೊತ್ತು ಕಾಯೋದು? ಬನ್ನಿ ಬೇಗ ಹೋಗೋಣ. ಎಲ್ಲಿಗೆ? ನಮ್ಮ ಪ್ಲೇಸ್ಗೆ ಬನ್ನಿ. ಹುಷಾರು. ಕಾಫಿ. ಹೇ ಬ್ರೋ, ನಾನು ತರ್ತೀನಿ. ಇರ್ಲಿ ಬ್ರೋ, ನಾನು ತರ್ತೀನಿ. ಪರವಾಗಿಲ್ಲ ಬ್ರೋ, ನಾನು ತರ್ತೀನಿ. ಓಕೆ. ಅವ್ನು ನೋಡಿದ್ರೇ ಪಾಪ ಅನ್ಸುತ್ತೆ. ನಾವಿದನ್ನ ಇಲ್ಲಿಗೆ ನಿಲ್ಲಿಸ್ಬಿಡೋದು ಒಳ್ಳೇದಲ್ವಾ? ಎಂತ ಹೇಳ್ದೆ? ಏನಿಲ್ಲ. ಹೇ ಬ್ರೋ, ಹಾಯ್. ಯಾಕೆ ಆಚೆ ಹೋಗಿಲ್ವಾ ಇವತ್ತು? ಇಲ್ಲ ಬ್ರೋ. ಆರಾಧ್ಯೆಯಲ್ಲಿ ಕಾಣಿಸ್ತಾ ಇಲ್ವಲ್ಲ? ಆ್ಯಕ್ಚುಲಿ ಇಷ್ಟೊತ್ತವರೆಗೂ ನಿಮ್ಗೇನೆ ವೆಯ್ಟ್ ಮಾಡ್ತಾ ಇದ್ಲು. ಇವಾಗ ಹೋದ್ಲು ಅಷ್ಟೇ. ನನ್ಗ? ಯಾಕೆ? ಮನೇಲೇನೋ ನಾಳೆ ಪೂಜೆ ಇಟ್ಕೊಂಡಿದ್ದಾಳಂತೆ. ಓ, ನಿಮ್ಮನ್ನ ಇನ್ವೈಟ್ ಮಾಡೋಣ ಅಂತ ಕಾಯ್ತಾ ಇದ್ಲು. ಸಾರಿ ಬ್ರೋ, ಕ್ಲಾಸ್ ಮುಗಿಯೋದು ಸ್ವಲ್ಪ ಲೇಟ್ ಆಯಿತು. ಪರವಾಗಿಲ್ಲ. ನಾಳೆ ಎಲ್ಲಾದರೂ ಹೊರಗಡೆ ಹೋಗ್ತಾ ಇದ್ದೀರಾ? ಅಯ್ಯೋ, ನಂದೆಂಥ ಪ್ಲ್ಯಾನ್ಸು. ಕಾಲೇಜ್ ಬಿಟ್ಟರೆ ಹಾಸ್ಟೆಲು, ಹಾಸ್ಟೆಲ್ ಬಿಟ್ಟರೆ ಕಾಲೇಜು, ಇಷ್ಟೇ ಆಗೋಗ್ಬಿಟ್ಟಿದೆ ಜೀವನ. ಅದು ನಿಜಾನೇ. ಬನ್ನಿ ಹಾಗಾದರೆ ನಾಳೆ ಪೂಜೆಗೆ ಹೋಗ್ಬಿಟ್ಟು ಬರೋಣ. ಅಯ್ಯಯ್ಯೋ, ನಂಗವ್ರ ಮನೇಲಿ ಯಾರೂ ಪರಿಚಯ ಇಲ್ಲ. ಬಂದರೆ ಸುಮ್ಮನೆ ತಪ್ಪಾಗುತ್ತೋ ಏನೋ. ನೀವು ಚೆನ್ನಾಗಿ ಹೇಳಿದ್ರಿ. ಶೀಸ್ ಅನ್ ಆರ್ಫನ್ ಬ್ರೋ. ನಾವಿಬ್ಬರ ಅವಳಿಗೆ ಗೆಸ್ಟು. ಐ ಆಮ್ ಸಾರಿ ಬ್ರೋ, ನನಗೆ ಗೊತ್ತಿರಲಿಲ್ಲ. ಖಂಡಿತ ಹೋಗೋಣ. ಓಕೆ.
ಹೋಗುತ್ತೆ ಹತ್ತಿ. ಅದೇನು ಮಾಡಲ್ಲ. ಬಾಳ ನಡುದಾರಿಲಿ ದೊರೆತ ಬೇತಾಳ, ಬಾಯಿ ತೆರೆದಿಟ್ಕೊಂಡು ಕುಳಿತ ಪಾತಾಳ. ಬಾಳ ನಡುದಾರಿಲಿ ದೊರೆತ ಬೇತಾಳ, ಬಾಯಿ ತೆರೆದಿಟ್ಕೊಂಡು ಕುಳಿತ ಪಾತಾಳ. ಭಾರಿ ಭಯಭಕ್ತಿಲಿ ನಡೆದ ಹುನ್ನಾರ, ಬಿತ್ತು ತನ್ನ ಬಲೆಯಲ್ಲಿ ಬಂದು ಆಹಾರ. ಕಾಡು ಬೇಡದಿ ಬಿಡಾರ ಹೂಡೋ ನಾರಿ ಮಣಿಯು, ರಿದ್ಧಿ ಸಿದ್ಧಿಯ ಸಾಧನೆಗಾಗಿ ಬೇಡೋ ಬಲಿಯು. ಚಂದ ಬಲವಾದ ಕಾಯ, ಬಂಧ ಅನುಬಂಧ ಮಾಯ. ರಣತಂತ್ರ ರಣತಂತ್ರ ನಯವಾದ ರಣತಂತ್ರ, ಉಪಕಾರ ನೆಪದಲ್ಲಿ ಘನಘೋರ ಅಪಕಾರ. ಉಪಹಾರ ಉಪಹಾರ ನರರಕ್ತ ಉಪಹಾರ, ಅಮವಾಸೆ ಇರುಳಲ್ಲಿ ನಡೆಯೋದೆ ಕ್ರೂರ. ಈ ಭೂಮಿಯೇ ಮಾಯಾವಿಯ ಕಿರುಬೆರಳಲ್ಲಿ ಸುತ್ತುತ್ತಿದೆ. ಅವಳಾಟಕ್ಕೆ ಭೂಮಂಡಲ ಗೆಜ್ಜೆ ಕಟ್ಟಿ ಕುಣಿಯುತ್ತಿದೆ. ಮಳ್ಳಿ ಕುಡಿಸೋ ಅಮೃತ, ಕಳ್ಳಿ ಹಾಲು ಖಂಡಿತ. ಈ ಲೋಕವೇ ನಂಬುತ್ತ ಕುಡಿಯುತ್ತಿದೆ. ಕಿಚ್ಚು ಕಾಡ್ಗಿಚ್ಚು ಎಲ್ಲೆಲ್ಲೂ ಪಸರಿಸಿದೆ. ಕಣ್ಣ ಕೋಲ್ಮಿಂಚು ಬರಿ ಭಯವೇ ವಿತರಿಸಿದೆ. ಕಾಡು ಬೇಡದಿ ಬಿಡಾರ ಹೂಡೋ ನಾರಿ ಮಣಿಯು, ರಿದ್ಧಿ ಸಿದ್ಧಿಯ ಸಾಧನೆಗಾಗಿ ಬೇಡೋ ಬಲಿಯು. ಚಂದ ಬಲವಾದ ಕಾಯ, ಬಂಧ ಅನುಬಂಧ ಮಾಯ. ರಣತಂತ್ರ ರಣತಂತ್ರ ನಯವಾದ ರಣತಂತ್ರ, ಉಪಕಾರ ನೆಪದಲ್ಲಿ ಘನಘೋರ ಅಪಕಾರ. ಉಪಹಾರ ಉಪಹಾರ ನರರಕ್ತ ಉಪಹಾರ, ಅಮವಾಸೆ ಇರುಳಲ್ಲಿ ನಡೆಯೋದೆ ಕ್ರೂರ. ನನ್ನ ಲೆಫ್ಟ್ ಸೈಡಲ್ಲಿ ಬ್ಲೂ ಸ್ವೆಟ್ ಶರ್ಟ್ ಹಾಕೊಂಡು ಕೂತಿದ್ದಾನಲ್ಲ, ಅವನ ಹೆಸರು ಗೌತಮ್. ಅವನೇ ನಮ್ಮ ಬಲಿ. ಏನು ಹೇಳ್ತಿದ್ಯಾ? ಅವನ ಬ್ಯಾಕ್ಗ್ರೌಂಡ್ ಏನು, ಯಾರು, ಏನು ಗೊತ್ತಿಲ್ತೀರಾ? ಡೋಂಟ್ ವರಿ, ನಾನು ಎಲ್ಲ ತಿಳ್ಕೊಂಡಿದ್ದೀನಿ. ಅವನು ಬೆಂಗಳೂರಿಂದ ಇಲ್ಲಿ ಓದಕ್ಕಂತ ಬಂದಿದ್ದಾನೆ. ಅವನಿಗೆ ಫ್ರೆಂಡ್ಸು ಫ್ಯಾಮಿಲಿ ಯಾರೂ ಇಲ್ಲ. ಕಾಲೇಜ್ ಫ್ರೆಶ್, ಸೊ ನಾವು ತುಂಬ ಈಸಿಯಾಗಿ ಟ್ರ್ಯಾಪ್ ಮಾಡ್ಬೋದು. ಅಲ್ಲ, ಅವನು ಹೇಗೆ ಅಂತ. ಮೊದಲು ಅವನ ಫ್ರೆಂಡ್ ಮಾಡ್ಕೊ, ಆಮೇಲೆಲ್ಲ ಹೇಳ್ತೀನಿ. ಐ ಕಾಂಟ್. ನಮ್ಮ ಸ್ವಾರ್ಥಕ್ಕೋಸ್ಕರ ಬೇರೆಯವ್ರನ್ನ ಬಲಿ ಕೊಡೋಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ನಾನು ಈ ಥರ ಎಲ್ಲ ಯಾಮರ್ಸ್ಕೊಂಡು ಬಂದಿಲ್ಲ. ಶಟ್ ಅಪ್ ಪ್ರಣವ್. ಏನಿದ್ರ ಅರ್ಥ? ನಾನು ಕೆಟ್ಟವಳು, ಅಯ್ಯೋ ನಾನು ಎಲ್ಲರನ್ನೂ ಯಾಮಾರಿಸ್ತೀನಿ ಅಂತನಾ? ಹಾಗಲ್ಲ ಆರಾಧ್ಯ. ನಾವಿರೋ ಪರಿಸ್ಥಿತಿ ಮರ್ತೋಯ್ತಾ? ನೋಡು, ಈ ಕಲಿಯುಗದಲ್ಲಿ ಕಡಿಮೆ ಕೆಟ್ಟೋರು ಇರ್ಬೋದು, ಆದರೆ ಒಳ್ಳೆಯವರಂತೂ ಇಲ್ಲ. ನಾವು ಉಳಿಬೇಕಂದ್ರೆ ನಮಗೆ ಬೇರೆ ದಾರಿ ಇಲ್ಲ.
ನಾನು ಹೇಳೋದನ್ನ ಒಂದ್ಸಲ ಅರ್ಥ ಮಾಡ್ಕೊ. ನಿನ್ ಕೈಯಲ್ಲಾಗಲ್ಲ ಅಂದ್ರೆ ಬಿಡು. ನಾನೇನಾದ್ರೂ ಮಾಡ್ತೀನಿ. ಗೌತಮ್ ಪೂಜೆಗೆ ಬರಕ್ಕೆ ಒಪ್ಕೊಂಡ. ನಾನು ಪೂಜೆಗೆ ಬಂದರೆ ಅವನಿಗೆ ಡೌಟ್ ಬರಲ್ವಾ? ಡೋಂಟ್ ವರಿ, ಅವನೇ ನಿನ್ನ ಇನ್ವೈಟ್ ಮಾಡ್ತಾನೆ. ನಿಧಿ ತಾನಾಗೆ ಮೇಲ್ ಬರುತ್ತೆ ಅಂತ ಹೇಳಿದ್ದೆ. ಎಲ್ಲಿ? ನಿಂಗೆ ಮುಂದಿನ ಜನ್ಮ ಅಂತ ಇದ್ರೆ ಈ ಮಾತು ನೆನಪಿರಲಿ. ನೀನು ಕಣ್ಣಾರೆ ಕಂಡಿದ್ದನ್ಬಿಟ್ಟು ಬೇರೆಯವ್ರು ಹೇಳೋ ಕತೆಗಳನ್ನ ಯಾವತ್ತೂ ನಂಬೇಡ. ಕತೆ ಹೇಳೋರು ಅವ್ರ ಅನುಕೂಲಕ್ಕೆ ತಕ್ಕಂತೆ ಕತೆ ಕಟ್ಟಿ ಹೇಳ್ತಾರೆ. ನಿಧಿ ರಹಸ್ಯ ಸುಳ್ಳಾದ್ರೆ ಮತ್ತೆ ನೀನು ಏನಂತ ಇಂಪಾರ್ಟೆಂಟ್? ಫೋನಲ್ಲೇ ಹೇಳ್ಬೋದಿತ್ತಲ್ಲ. ಅಮಾವಾಸ್ಯೆಗೆ ಇನ್ನು 2 ದಿನ ಇರೋದು. ಬೇಕಿತ್ತ ನಾವು ಈ ಥರ ಮೀಟ್ ಆಗೋದು? ಇಲ್ಲಿ ನೋಡು, ಹೋದ ವರ್ಷ ಮಹಾಲಯ ಅಮಾವಾಸ್ಯೆ ದಿನ ರುಂಡ ಇಲ್ದಿರೋ 2 ಅನಾಥ ಶವ ಶರಾವತಿ ನದಿಲಿ ಸಿಕ್ಕಿದೆ ಅಂತೆ. ಸೋ ವಾಟ್? ಯಾರೋ ಕೊಲೆ ಮಾಡಿ ಬಿಸಾಕಿರ್ತಾರೆ. ಇಲ್ಲೇನು ಬರ್ತಿದೆ ಅಂತ ನೋಡು. ಯಾರೋ ಮಾಟಗಾರರು ತಮ್ಮ ಕಾರ್ಯಸಿದ್ಧಿಗೋಸ್ಕರ ಈ ರೀತಿ ಕೃತ್ಯಗಳನ್ನು ಮಾಡಿ ನರಬಲಿ ಕೊಟ್ಟಿರಬಹುದು ಎಂದು ಸ್ಥಳೀಯರು ಮತ್ತು ಪೊಲೀಸರು ಶಂಕಿಸಿದ್ದಾರೆ ಅಂತ ಬರ್ತಿದೆ. ಓಕೆ, ಆದರೆ ನೀನು ಯಾಕೆ ಇಷ್ಟು ಟೆನ್ಷನ್ ತೊಗೊತಿದ್ಯಾ? ಅಲ್ಲ, ನಾವು ಅವತ್ತಿನ ದಿನನೇ ಮಾಡೋಕೊಟ್ಟಿದ್ದೀವಲ್ಲ, ಅದಕ್ಕೆ ಭಯ. ನೀನು ಮಾಡಿದ ಚಿಕ್ಕ ತಪ್ಪಿಂದ ನಾವು ಇಲ್ಲಿವರೆಗೂ ಬರೋವಾಗಾಯ್ತು. ನಾನು ನಿನ್ಗೋಸ್ಕರ ಒಬ್ಬ ಅಮ್ಮಾಯಕ್ಕ ನಮ್ಮ ಬಲಿ ಕೊಡೋಕೆ ಒಪ್ಕೊಂಡಿದ್ದೀನಿ ಪ್ರಣವ್. ನೀನು ನೋಡಿದ್ರೆ ಯಾವುದೋ ಸಿಲ್ಲಿ ನ್ಯೂಸ್ ಇಟ್ಕೊಂಡ್ಬಂದಿದ್ಯಲ್ಲ. ಆರಾಧ್ಯ, ನಾನು ಹಾಗಲ್ಲ ಹೇಳಿದ್ದು. ಆರಾಧ್ಯ ಪ್ಲೀಸ್, ಆರಾಧ್ಯ ನಂಗೆ ಹೇಳಿಲ್ಲ. ಆರಾಧ್ಯ ಪ್ಲೀಸ್, ಆರಾಧ್ಯ ಅರ್ಥ ಮಾಡ್ಕೊ. ಪ್ರಣವ್, ಈ ಕಾರ್ಯ ನಮಗೆ ಅವಶ್ಯಕತೆ ಅಲ್ಲ, ಅನಿವಾರ್ಯತೆ.